ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಸಾಗರದಲ್ಲಿ ಅವೈಜ್ಞಾನಿಕ ಡಿವೈಡರ್ ಬಿ.ಎಚ್ ರಸ್ತೆ ಕಾಮಗಾರಿ, ಸಾರ್ವಜನಿಕರ ಆಕ್ರೋಶ. ಹೋರಾಟದ ಎಚ್ಚರಿಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ಪ್ರಮುಖ ಸುದ್ದಿಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ ಬಿ.ಎಚ್ ರಸ್ತೆ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಅವೈಜ್ಞಾನಿಕ ಕಾಮಗಾರಿ ಈಗ ಸಾರ್ವಜನಿಕರ ಜೀವಕ್ಕೆ ಸಂಚಕಾರ ತಂದೊಡ್ಡಿದೆ. ಹೌದು, ಇಲ್ಲಿನ ಡಿವೈಡರ್ಗಳು ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದು ಪ್ರತಿನಿತ್ಯ ಸರಣಿ ಅಪಘಾತಗಳಿಗೆ ಕಾರಣವಾಗುತ್ತಿವೆ. ಈ ಅವೈಜ್ಞಾನಿಕ ಡಿವೈಡರ್ನಿಂದಾಗಿ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಹಲವಾರು ಕಾರುಗಳು ಅಪಘಾತಕ್ಕೀಡಾಗಿವೆ. ಸಾರ್ವಜನಿಕರು ರಸ್ತೆಯಲ್ಲಿ ಓಡಾಡಲು ಭಯಪಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಅಗಲೀಕರಣ ಮಾಡಬೇಕಿದ್ದ ಜಾಗದಲ್ಲಿ ಕೆಲ ಪ್ರಭಾವಿ ರಾಜಕಾರಣಿಗಳ ಆಸ್ತಿಯನ್ನು ಉಳಿಸುವ ಸಲುವಾಗಿ ರಸ್ತೆಯನ್ನು ಕಿರಿದಾಗಿಸಿ ಅವೈಜ್ಞಾನಿಕವಾಗಿ ಡಿವೈಡರ್ ನಿರ್ಮಿಸಲಾಗಿದೆ ಎನ್ನುವ ಗಂಭೀರ ಆರೋಪ ಕೇಳಿಬರುತ್ತಿದೆ. ಅವೈಜ್ಞಾನಿಕ ಡಿವೈಡರ್ ಹೆಸರಿನಲ್ಲಿ ಜನರ ತೆರಿಗೆ ಹಣವನ್ನು ಲೂಟಿ ಮಾಡಲಾಗುತ್ತಿದೆಯೇ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಇದರಲ್ಲಿ ಜನಪ್ರತಿನಿಧಿಗಳ ಕೈವಾಡವಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಬೇಕು. ಇಲ್ಲದಿದ್ದರೆ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳುವುದಾಗಿ ಸ್ಥಳೀಯ ನಿವಾಸಿಗಳು ಮತ್ತು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಅಭಿವೃದ್ಧಿ ಎಂಬುದು ಜನರ ಅನುಕೂಲಕ್ಕಿರಬೇಕೇ ಹೊರತು ರಾಜಕಾರಣಿಗಳ ಆಸ್ತಿ ರಕ್ಷಣೆಗಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂದು ಕಾದು ನೋಡಬೇಕಿದೆ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14. ಕಾರು ಪಲ್ಟಿಯಾಗಿದೆ. ಆಗ ಬಸ್ ಕೂಡ ಇಲ್ಲಿ ಸಿಗಾಕೊಂಡಿತ್ತು. ಅಧಿಕಾರಿಗಳ ಬೇಜವಾಬ್ದಾರಿತನ, ಒಂದು ಸರಿಯಾದ ರೀತಿಯಲ್ಲಿ ಸೂಚನಾ ಫಲಕ ಕೂಡ ಇಲ್ಲಿ ಅಳವಡಿಸಿಲ್ಲ ಇವರು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೋಡಿ, ಕಾರ್ ಪಲ್ಟಿಯಾಗಿದೆ ಇಲ್ಲಿ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾನು ಅವಾಗಿಂದನೂ ಹೇಳ್ತಾ ಇದ್ದೀವಿ ಅವೈಜ್ಞಾನಿಕ ಅಂತ. ಇವತ್ತು ಜನ ಪರಿತಪಿಸ್ತಾ ಇದ್ದಾರೆ. ವಿಚಾರಗಳು ಏನಂದ್ರೆ, ಸಣ್ಣ ದಾರಿಯಾಗಿ ಐ ಬೀಮ್ ಆಗಿರೋದ್ರಿಂದ ದಾರಿ ಕಾಣ್ತಾ ಇಲ್ಲ. ಡಿವೈಡರ್ ಅವೈಜ್ಞಾನಿಕವಾಗಿದೆ. ದಾರಿಯಲ್ಲಿ ಪ್ರತಿ ಬಾರಿಯೂ ಆಕ್ಸಿಡೆಂಟ್ಸ್ ಗಳಾಗ್ತಾ ಇದ್ದಾವೆ. ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಇವತ್ತು ಜನರೇ ಅದ್ರದ್ದು ಶೋಷಣೆಗೊಳಗಾಗಿದ್ದಾರೆ. ಇವತ್ತು ಹೋರಾಟಕ್ಕೆ ಇಳಿದಿದ್ದೀರಾ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿನಿಧಿಗಳೇ ಎಚ್ಚರಗೊಳ್ಳಿ. ಜನ ಹೋರಾಟಕ್ಕಿಳಿತಾರೆ. ಜನ ಹೋರಾಟಕ್ಕಿಳಿದ್ರೆ ನಿಮ್ಗೆ ಪಾಠ ಕಲಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಜನರ ಪ್ರಾಣದ ಜೊತೆಗೆ ಚೆಲ್ಲಾಟ ಆಡಬೇಡಿ. ನಾನು ಪ್ರತಿ ಬಾರಿ ಹೇಳ್ಕೊಂಡ್ ಬಂದಿದ್ದೀನಿ, ಇದು ಅವೈಜ್ಞಾನಿಕ ಕಾಮಗಾರಿ. ಜನ ಜಾಗ ಕೊಡಕ್ ರೆಡಿ ಇದ್ರು ನಿಮ್ಮ ಪುಡಾಣಿ ಸಣ್ಣ ಪುಟ್ಟ ರಾಜಕಾರಣಿಗಳ ಆಸ್ತಿ ಹೋಗತ್ತಂತ ಹೇಳ್ಕೊಂಡು ಇಲ್ಲಿ ರಸ್ತೆಯನ್ನು ಡಿವೈಡರ್ ಕಮ್ಮಿ ಮಾಡಿದೀರಾ. ಇದು ನೋಡಿದ್ರೆ ಈ ಡಿವೈಡರ್ ಬೇಕಿತ್ತ? ಈ ಡಿವೈಡರ್ ಅತಿ ಶೀಘ್ರದಲ್ಲಿ ರಿಮೂವ್ ಮಾಡಬೇಕು. ಇದು ಕಿತ್ತು ಹಣಿಸ್ಬೇಕು. ಇಲ್ಲಾಂದ್ರೆ ಜನರ ಪ್ರಾಣ ಹೋಯ್ತು ಅಂದ್ರೆ ಇಲ್ಲಿ ಜನ ದಂಗೆ ಹೇಳ್ತಾರೆ. ಎಚ್ಚರಗೊಳ್ಳಿ ಅಧಿಕಾರಿಗಳೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರೇ, ಎಸಿ ಅವರೇ, ದಿನಂಪ್ರತಿ ಇದೇ ಜಾಗದಲ್ಲಿ ನೀವು ತಿರುಗ್ತಾ ಇದ್ದೀರಾ. ಎಸಿ ಸಾಹೇಬ್ರೆ, ನಿಮ್ಗೆ ಕಣ್ ಕಾಣಲ್ವಾ? ನೀವು ನೋಡ್ತಾ ಇಲ್ವಾ? ಇದು ಅವೈಜ್ಞಾನಿಕ ಅಂತ ನಿಮ್ಗೆ ತಿಳಿತಾ ಇಲ್ವಾ? ಹಾಗಾದ್ರೆ ನಾಳೆನೇ ಇದ್ರ ಬಗ್ಗೆ ನೀವು ಕ್ರಮ ವಹಿಸಬೇಕು. ಇಲ್ಲಾಂದ್ರೆ ಇಲ್ಲಿನ ಜನಕ್ಕೆ ನಾನು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ. ಇದು ನನ್ನ ಖಡಾಖಂಡಿತ ಉತ್ತರ. ನೀವು ಒಳ್ಳೆ ಒಬ್ಬ MP, ನಿಮ್ಗೆ ಒಳ್ಳೆ ಹೆಸರಿದೆ. ಯಾಕೆ ನೀವು ಸಾಗರದ ಬಗ್ಗೆ ಕೆಟ್ಟ ಧೋರಣೆ ತೋರಿದೀರಾ? ನಿಮ್ಗೆ ಇದ್ರ ಬಗ್ಗೆ ಕಾಳಜಿ ಇದ್ರೆ, ಜನರ ಜೀವದ ಜೊತೆಗೆ ಕಾಳಜಿ ಇದ್ರೆ, BY ರಾಘವೇಂದ್ರ ಅವರು ನಾಳೆ ಇದ್ರ ಬಗ್ಗೆ ಸಮೀಕ್ಷೆ ಮಾಡಬೇಕು. ಇದ್ರ ಬಗ್ಗೆ ಸರಿಯಾದಂತಹ ತೀರ್ಮಾನ ತಗೊಂಡು ಈ ಕಾಮಗಾರಿ ನಡೆಸ್ತಾ ಇರುವಂತಹ ಕಾಂಟ್ರಾಕ್ಟರ್ ಲೈಸೆನ್ಸ್ ರದ್ದುಗೊಳಿಸಬೇಕು. ಹಾಗೆ ಜನರ ಜೀವ ಉಳಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಧನ್ಯವಾದಗಳು ಸರ್.